ಇದೇನಪ್ಪ ಬೋಂಡ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಹೌದು, ಬೋಂಡ ಅಥವಾ ಬಜ್ಜಿ ಅಂತಲೇ ಕರಿಬೋದು. ಮಾಮೂಲಿ ಬಜ್ಜಿ ಅಂತೂ ಅಲ್ವೇ ಅಲ್ವಾ ಇದು. ಪಡವಲಕಾಯಿ ಬಜ್ಜಿ ಇದು. ಪಡವಲಕಾಯಿ ಗೊತ್ತಲ್ಲ ನಿಮಗೆ, ಉದ್ದ ಇರುತ್ತೆ ಸಿಕ್ಕಾಬಟ್ಟೆ. ಅದು ಹೆಸರು ತಕ್ಕಂತಲೇ ಅದು ಸ್ನೇಕ್ ಗಾರ್ಡ್ ಅಂತಲೇ ಹೇಳ್ತಾರೆ. ನಾನು ಒಂದು ದಿವಸ ನೋಡ್ರಿ ಇಲ್ಲಿ ಪಡವಲಕಾಯಿದ್ದು ಸಿಕ್ಕಾಬಟ್ಟೆ ಉದ್ದ ಇರ್ತೈತಿ. ಹೆಂಗಂದ್ರೆ ಸ್ನೇಕ್ ಯಾವ ಥರ ಇರ್ತೈತಿ ಆ ಥರ ತಂದು ಬಿಟ್ಟಿದ್ರು. ಒಂದು ದಿವಸ ಮಾಡ್ಕೊಂಡು ತಿಂದ್ವಿ ನಾವು. ಇದರಲ್ಲಿ ಅರ್ಧನ ಇನ್ನೂ ಅರ್ಧ ಮಾಡ್ಕೊಂಡು ತಿಂದಮೇಲೆ ಅನ್ನಿಸ್ತು, ಅಯ್ಯೋ ನಾನು ಯೂಟ್ಯೂಬಲ್ಲಿ ಇದು ರೆಸಿಪಿ ಇಲ್ಲವೇ ಇಲ್ಲ, ಮತ್ತೆ ಮಾಡೋಣ ಅಂತಂದೇಳಿ ಅನ್ನಿಸ್ಬಿಟ್ಟು ನಾನು ಇವಾಗೇನು ಇಷ್ಟು ಇತ್ತಲ್ಲ ಇದರಷ್ಟು ಅರ್ಧ ಮಾಡ್ಕೊಂಡು ತಿಂದಿದ್ದೇವೆ. ಇನ್ನೊಂದು ಸಲ ಮಾಡಿ ನಿಮಗೆ ತೋರಿಸೋಣ ಅನ್ನೋ ಸಂಬಂಧನೇ ಮಾಡಿದ್ದೆ ನಾನು. ಸೊ ಹಾಗಾದರೆ ಹೇಗೆ ಮಾಡೋಣ ಅಂತಂದೇಳಿ ನೋಡ್ಕೊಂಬರೋಣ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡಾಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ಇದನ್ನು ನಾನು ವಾಶ್ ಮಾಡಿ ಎತ್ತಿಟ್ಟಿದ್ದೆ. ನಾನು ಆ್ಯಕ್ಚುಲಿ ಅರ್ಧ ಮಾಡಿ ಎತ್ತಿಟ್ಟಿದ್ದೆ ಅಂತ ನಾನು ಮೊದಲೇ ಹೇಳಿದ್ನಲ್ಲ. ಈಗಿನ ಅರ್ಧದಲ್ಲಿ ಈ ಥರ ರೌಂಡಾಗಿ ಗಾಲಿ ಮಾಡ್ಕೊಳ್ಳೋಣ. ಮತ್ತು ಮಧ್ಯ ಭಾಗ ಆದರೆ ಚೆನ್ನಾಗಿ ಒಂದು ಸ್ವಲ್ಪ ದೊಡ್ಡಕ್ಕೆ ಬರುತ್ತೆ. ಇದು ಆ ಕಡೆ ಈ ಕಡೆ ಎಡ್ಜಿಗೆ ಚಿಕ್ಕದಾಗಿರ್ತೈತಿ. ಸ್ನೇಕ್ ಗತಿನ ಬಾಲಾಗತಿ, ಸ್ನೇಕ್ ಬಾಲಾಗತಿ ಆ್ಯಕ್ಚುಲಿ. ಇದನ್ನೆಲ್ಲ ನಾನು ರೌಂಡಾಗಿ ಮಾಡಿಟ್ಕೊಂಡು ನಾವಿಲ್ಲಿ ಹಸಿ ಕಡಲೆ ಹಿಟ್ಟುಗೆ ಇದನ್ನು ಬೋಂಡದಲ್ಲಿ ಡಿಪ್ ಮಾಡಿಬಿಟ್ಟು ಕರೆಯೋದು. ಹಾಗೆ ನನ್ನ ಅಕೌಂಟಲ್ಲಿ ತುಪ್ರಿಕಾಯಿ ಬಜ್ಜಿನೂ ಕೂಡ ಇದೆ. ತುಪ್ರಿಕಾಯಿ ನಿಮಗೆ ಗೊತ್ತಿರ್ಬೋದು, ಸುಮಾರು ಬಜ್ಜಿ ರೆಸಿಪಿ ಇದೆ ನನ್ನ ಅಕೌಂಟಲ್ಲಿ. ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ಬೇಡ ಅಂದರೆ ತುಪ್ರಿಕಾಯಿ ಬಜ್ಜಿದು ಲಿಂಕು ಕೊಟ್ಟಿರ್ತೀನಿ ಈ ವಿಡಿಯೋ ಕೆಳಗೆ, ನೋಡ್ಕೊಂಬನ್ನಿ. ಇಲ್ಲಿ ನೋಡಿರಿ, ಒಂದು ಪಾತ್ರೆಗೆ ನಾನು ಇಲ್ಲಿ ಹಸಿ ಕಡಲೆ ಹಿಟ್ಟು ಮನೆಯಲ್ಲೇ ನಾನು ಮಾಡಿಸಿದ್ದು ಆ ಕಡಲೆಬೇಳೆ ಹಿಟ್ಟನ್ನು ಕಡಲೆಬೇಳೆ ಕೊಟ್ಬಿಟ್ಟು ಕಡಲೆಬೇಳೆ ಹಿಟ್ಟಿದ್ದು ನಾನೇ ಗಿರಣಿ ಕೊಟ್ಬಿಟ್ಟು ಹಾಕ್ಸ್ಕೊಂಡಿರೋದು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಕೊಳ್ರಿ. ನಾನು ಏನಿದು ಎಷ್ಟು ಪಡವಲಕಾಯಿ ಇದೆ ನೋಡು, ಆ ಪಡವಲಕಾಯಿಗೆ ನಾನು ಅದ್ರ ಲೆಕ್ಕದ ಮೇಲೆ ನಾನು ಹಾಕ್ಕೋತಿದ್ದೀನಿ. ಇಲ್ಲಿ ನಮ್ಮ ಮನೇಲಿ ಅಚ್ಚ ಖಾರದ ಪುಡಿ ತುಂಬ ಲೆಸ್ ಖಾರ ಐತಿ, ಖಾರನೇ ಇಲ್ಲ. ಮತ್ತು ಇದು ಖಾರ ಕಡಿಮೆ ಇದ್ದರೆ ಟೇಸ್ಟ್ ಬರೋಂಗಿಲ್ಲ ಅಂತಂದು ಹೇಳ್ಬಿಟ್ಟು ಒಳಗಡೆ ವೆಜಿಟೇಬಲ್ ಇರುತ್ತಲ್ಲ, ಈಗ ಇದು ಪಡವಲಕಾಯಿ, ಹಾಗಾಗಿ ಖಾರ ಇರಲಿ ಅಂತಂದೇಳಿ ನಾನು ಚಿಕ್ಕದಾಗಿ ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡ್ಕೊತಿದ್ದೀನಿ. ಖಾರ ಇರೋವನ್ನ ಮಧ್ಯೆ ಸಿಕ್ಕರೆ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಅಂತ. ನಿಮ್ಮ ಮನೇಲಿ ಒಣ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಚೆನ್ನಾಗಿ ಖಾರ ಇತ್ತಂದರೆ ಅದನ್ನೇ ಹಾಕ್ಕೊಳ್ರಿ, ಪರವಾಗಿಲ್ಲ. ಇದಾದಮೇಲೆ ನಾನು ಇಲ್ಲಿ ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಹಾಗೆ ಇಲ್ಲಿ ಬೋಂಡಾಗ ನಾವು ಏನೇನು ಹಾಕ್ಕೋತೀವಿ ನೋಡು ಅದೆಲ್ಲ ಹಾಕ್ಕೊಂಬಿಡ್ರಿ. ಆ್ಯಕ್ಚುಲಿ ಬೋಂಡ ಅಂದರೆ ಈರುಳ್ಳಿ ಬಜ್ಜಿ ಬೇರೆ ಥರ ಮಾಡ್ತಾರೆ, ತುಪ್ರಿಕಾಯಿ ಬಜ್ಜಿ ಬೇರೆ ಥರ ಮಾಡ್ತಾರೆ. ನಾನು ಹೇಳ್ದಂಗೆ ಆಲೂ ಬೋಂಡ ಬೇರೆ ಥರ ಮಾಡ್ತಾರೆ. ಆದರೆ ನಾನು ಇಲ್ಲಿ ಹೇಳ್ದನ್ನೇ ನಾನು ಏನು ತೋರಿಸಿದ್ದೇನೆ ಅದನ್ನೇ ಹಾಕ್ಕೊಳ್ರಿ. ಇಲ್ಲಿ ನಾನು ಒಂದು ಸಣ್ಣ ಸ್ಪೂನಷ್ಟು ಅಜ್ವಾನ ಮತ್ತು ಜೀರಿಗೆ ಎರಡು ಬೇರೆನೇ ನಾನು ಕ್ರಷ್ ಮಾಡಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ತಿಕ್ಕಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಘಮ ಬರುತ್ತೆ ಅಂತಂದೇಳಿ. ಹಾಗೆ ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಕೊಂಡೆ ನೋಡಿರಿ. ನಾನು ಇದು ಖಾರಕ್ಕೆ ಅಂತಂದೇಳಿ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಆಪ್ಷನಲ್ ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು. ಹಾಗೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ತಿನ್ನೋ ಸೋಡಾ ಪುಡಿನ 2 ಸಲ ಹಾಕ್ಕೊಂಡಿದ್ದೀನಿ ನಾನು. ತಿನ್ನೋ ಸೋಡಾನ ಬಜ್ಜಿ ಬೋಂಡಕ್ಕೆಲ್ಲ ಬೇಕೇ ಬೇಕಾಗತ್ತೆ ಸೋಡಾ ಪುಡಿ, ಇಲ್ಲಾಂದರೆ ಗಟ್ಟಿ ಆಗುತ್ತೆ. ಕಾದೆಣ್ಣೆ ಎಲ್ಲ ಹಾಕೋತಾರೆ. ನಾನು ಎರಡೂ ಕಡೆಯೂ ಎಣ್ಣೆ ಜಾಸ್ತಿ ಆಗುತ್ತೆ, ಎಣ್ಣೆಲ್ಲೇ ಡಿಪ್ ಮಾಡಿ ಕರಿತೇವಲ್ಲ ಅಂತಂದೇಳಿ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿಲ್ಲ, ತಿನ್ನೋ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದು ಬಜ್ಜಿ ಬೋಂಡ ಅದಕ್ಕೇ ಬರಬೇಕು ಹಿಟ್ಟು, ಅಂದರೆ ಡಿಪ್ ಮಾಡಿ ಬಿಡೋದಲ್ಲ ಇದು. ಹಾಗಾಗಿ ತುಂಬ ಕನ್ಸಿಸ್ಟೆನ್ಸಿ ಏನಂತಂದರೆ ತುಂಬ ತೆಳ್ಳಗೂ ಮಾಡ್ಕೊಬೇಡ್ರಿ, ಗಟ್ಟಿ ಮಾಡ್ಕೊಬೇಡ್ರಿ. ಗಟ್ಟಿ ಮಾಡಿದ್ರೆ ಗಟ್ಟಿ ಆಗ್ತವೆ ಬೋಂಡ. ತೆಳ್ಳು ಮಾಡ್ಕೊಂಡ್ರೆ ನಿಮಗೆ ಬಿಡಲಿಕ್ಕೆಲ್ಲ ಕಷ್ಟ ಆಗಿಬಿಟ್ಟು ಜಾಸ್ತಿ ಎಣ್ಣೆ ಕುಡಿದು ಬಿಡ್ತಾವೆ. ಹಾಗಾಗಿ ನೋಡಿರಿ, ನಾನು ಫಸ್ಟಿಗೆ ಗಂಟು ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ರಿ. ಗಂಟು ಆಗೋದೇ ಇಲ್ಲ ಆ್ಯಕ್ಚುಲಿ, ಮೆಣಸಿನ್ಕಾಯಿ ಕೊತ್ತಂಬರಿ ಅದೆಲ್ಲ ಇರುತ್ತಲ್ಲ ನೋಡಿರಿ. ಈಗ ಒಂದು ಸೈಡಿಂದ ಹಿಡಿದು ಒಂದು ಸೈಡು ಚೆನ್ನಾಗಿ ಗರ ತಿರುಗಿಸ್ಬೇಕು. ಅದೆಲ್ಲ ಗಾಳಿ ಇದ್ದರೆ ಹೊರಗಡೆ ಬರಬೇಕು ಅದರಲ್ಲಿ, ಅಂದರೆ ಚೆನ್ನಾಗಿ ಬರ್ತತಿ ನೋಡಿರಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದು ನಾನು ಮಿರ್ಚಿ ಬಜ್ಜಿ ಮಾಡ್ತಾನಲ್ಲ, ಅದು ಅವಾಗಲೂ ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ. ನಾನು ಆ್ಯಕ್ಚುಲಿ ಇಷ್ಟೆಲ್ಲ ಕಲಿಸಿದ ಮೇಲೆ, ಇಷ್ಟೆಲ್ಲ ಮಾಡಿದ ಮೇಲೆ ಮಿರ್ಚಿ ಮಾಡದಿದ್ರೆ ಹೇಗೆ ಹೇಳಿ. ಹಾಗಾಗಿ ಮಿರ್ಚಿನೂ ಮಾಡಿಕೊಂಡೆ ನಾನು. ಇಲ್ಲಿ ನಾವು 3 ಜನ ಇದ್ವಿ ಇವತ್ತು. ಅಷ್ಟ್ರಿಗೂ ಒಂದೊಂದು ಮಿರ್ಚಿ ಮಾಡೋಣ ಅಂತಂದು ಹೇಳಿಬಿಟ್ಟು, ಇಷ್ಟೆಲ್ಲ ಹಿಟ್ಟು ಕಲಿಸಿದ ಮೇಲೆ ಮಿರ್ಚಿ ತಿಂದೇ ಇದ್ರೆ ಆಗಂಗಿಲ್ಲ ಅಂತಂದೇಳಿ 3 ಮೆಣಸಿನ್ಕಾಯಿ ತಗೊಂಡ್ಬಿಟ್ಟು 3 ಮಿರ್ಚಿನೂ ಮಾಡಿಬಿಟ್ಟು ಆಮೇಲೆ ತಿಂದ್ರಾಯ್ತು ಅಂತ ಅದನ್ನು ರೆಡಿ ಮಾಡಿಕೊಂಡೆ ನಾನು. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು ಮೊದಲು ಹಿಂದಿನ ದಿನ ಮಾಡಿ ತಿಂದಿದ್ವಿ ಅಂತ ಹೇಳಿದ್ನಲ್ಲ ನಾನು. ತಿಂದಾದ್ಮೇಲೆ ಗೊತ್ತಾಯಿತು ನನ್ನ ಅಕೌಂಟಲ್ಲಿ ಇದು ಪಡವಲಕಾಯಿ ಬಜ್ಜಿ ಇಲ್ಲ ಅಂತಂದು ಹೇಳಿಬಿಟ್ಟು. ನಮ್ಮ ಮನೆಯಲ್ಲಿ ಪಡವಲಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ. ಪಡವಲಕಾಯಿ ಮಾರ್ಕೆಟಲ್ಲಿ ಕಾಣ್ತಂದ್ರೆ ಸಾಕು ತಗೊಂಬಂದುಬಿಡ್ತಾರೆ ಮಾಡು ಅಂತ. ಮತ್ತು ಸುಮಾರು ದೊಡ್ಡದಿರುತ್ತೆ. ನಾವು 2-3 ಮಂದಿ ಅಷ್ಟೇ ಇರ್ತೇವಲ್ಲ, ಹಾಗಾಗಿ 1-2 ಸಲ ಅಂದರೂ ಮಾಡ್ಕೊಂಡು ತಿಂತೀವಿ. ಇವಾಗ ನೋಡಿರಿ, ನಾನು ತೋರಿಸ್ತಾ ಇದ್ದೀನಲ್ಲ ಗಾಲಿ ಎಲ್ಲ ನಾನು ಈ ಥರ ಹಿಟ್ಟಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಡಿಪ್ ಮಾಡ್ತಿದ್ದೀನಿ. ಅದೇನು ಭಾಳ ಕಷ್ಟ ಅಲ್ಲ. ಎಣ್ಣೆ ಕಾದಿತ್ತು ನೋಡಿರಿ, ಚೆನ್ನಾಗಿ ಕಾಯಬೇಕು ಎಣ್ಣೆ. ಹಿಂಗೆ ಒಂದು ಸಲ ಟರ್ನ್ ಮಾಡಿದ್ರೆ ಸಾಕು, ಅದು ಡಿಪ್ ಆಗುತ್ತೆ. ಅದನ್ನ ಎತ್ಬಿಟ್ಟು ಈ ಥರ ಒಂದೊಂದೇ ಬಿಡಬೇಕಾದ್ರೆ, ಒಂದೊಂದೇ ಬಿಟ್ಟರೆ ಕೂಡ ಚೆನ್ನಾಗಿ ಆಗ್ತವೆ. ಮತ್ತು ಉಪ್ಕೊಂಡು ಚೆನ್ನಾಗಿ ಬರ್ತವೆ ಅವು. ಒಳಗಡೆ ವೆಜಿಟೇಬಲ್ ಇರೋದಕ್ಕೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ವೆಜಿಟೇಬಲ್ ಎಲ್ಲ ತಿನ್ನಿಸ್ಬೇಕು ಅಂತಂದರೆ ಮಕ್ಕಳಿಗೆ ಈ ಥರ ಕರ್ದದ್ದು ಐಟಮ್ ಎಲ್ಲ ಇಷ್ಟ ಆಗುತ್ತಲ್ಲ, ಅದು ದೊಡ್ಡವ್ರಿಗೂ ಕೂಡ ಅಷ್ಟೇ. ಒಬ್ಬೊಬ್ಬರು ಎಣ್ಣೆದು ಐಟಮ್ ಎಲ್ಲ ಕರ್ದದ್ದು ಐಟಮ್ ಎಲ್ಲ ತಿನ್ನೋಕೆ ಇಷ್ಟಪಡ್ತಿರ್ತಾರಲ್ಲ, ಅಂಥವ್ರಿಗೂ ಕೂಡ ವೆಜಿಟೇಬಲ್ ತಿಂದಂಗೆ ಆಗುತ್ತೆ.
ಮತ್ತು ಬಿಸಿ ಬಿಸಿ ಇದ್ದಾಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆರಿದ ಮೇಲೂ ಕೂಡ ಸಖತ್ ಟೇಸ್ಟ್ ಇರ್ತವೆ, ಆಯಾಸ ಅನ್ಸಂಗಿಲ್ಲ. ಯಾಕಂದರೆ ವೆಜಿಟೇಬಲ್ ಇರುತ್ತೆ ಒಳಗಡೆ, ಪಡವಲಕಾಯಿ ಇರುತ್ತೆ ಒಳಗಡೆ. ಹಾಗಾಗಿ ನೀವೊಂದ್ಸಲ ಟ್ರೈ ಮಾಡಿರಿ, ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನೀವು ಯಾವತ್ತಾದರೂ ಪಡವಲಕಾಯಿ ಬಜ್ಜಿ ಮಾಡಿದ್ದೀರಾ ಅಥವಾ ತಿಂದಿದ್ದೀರಾ, ಅಥವಾ ಇದು ನಿಮಗೆ ಹೊಸದು ಅನ್ನಿಸ್ತೋ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟಿಗೆ ನಾನು ಕಾಯ್ತಾ ಇರ್ತೀನಿ. ಹಾಗೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು ನೋಡಿರಿ, ನಾನು ಕಟ್ ಮಾಡ್ಕೊಂಡಿದ್ದೇನೆ. ಸುಮಾರು ಇದ್ವಲ್ಲ, ಒಂದು 2 ಸಲ ಎರಡು ಸಲ ಹಾಕ್ಕೊಂಡೆ ನೋಡಿರಿ. ನಾನು ಒಂದು ಸಲ ಇಷ್ಟು ಹಾಕ್ಕೊಂಡು ಆಮೇಲೆ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸಲ ಹಾಕ್ಕೊಂಡೆ. ಮತ್ತು ಇದೆಲ್ಲ ಒಂದು ಸಲ ತೆಗೆದ್ಮೇಲೆ ಮಿರ್ಚಿ ಮಾಡೋಣ ಅಂತ ಊರಿಂದ ಅಣ್ಣ ಬಂದಿದ್ದರು. ಅವ್ರಿಗೂ ಒಂದೊಂದು ಕೊಡಕ್ಕೆ ಬರುತ್ತೆ ಅಂತಂದೇಳಿ ಪ್ಲೇಟಲ್ಲಿ ಹಾಕಿಬಿಟ್ಟು ಒಂದೊಂದು ಮಿರ್ಚಿ ಮಾಡೋಣ ಅಂತಂದೇಳಿ, ನಾನು ಮೊದಲೇ ಹೇಳಿದ್ನಲ್ಲ, ನಾನು ಇಷ್ಟೆಲ್ಲ ಮಾಡಿದ್ಮೇಲೆ ಮಿರ್ಚಿ ಮಾಡದಿದ್ರೆ ಹೇಗೆ ಅಂತಂದೇಳಿ. ಸೇಮ್ ಬೋಂಡಾ ಹಿಟ್ಟು, ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೇವೆ. ಅದು ಹಸಿಮೆಣ್ಸಿನ್ಕಾಯಿನೇ ಮಿರ್ಚಿಗೆ ಹಸಿಮೆಣ್ಸಿನ್ಕಾಯಿನೇ ಎದ್ಬಿಟ್ಟು ಕರೆಯೋದು. ಬಟ್ ಪರವಾಗಿಲ್ಲ, ಮೆಣಸಿನ್ಕಾಯಿ ಏನು ಖಾರ ಇಲ್ಲ ಅಂತಂದು ಹೇಳಿಬಿಟ್ಟು ನಾನು ಒಂದು 3 ಮಾಡ್ಕೊಳ್ಳೋಣ, 3 ಮಂದಿಗೆ ಒಂದೊಂದು ಅಂತಂದೇಳಿ ತೆಗೆದ್ಮೇಲೆ ಅದನ್ನು ಹಾಕ್ಕೊಂಡೆ ನಾನು. ಇಲ್ಲಿ ನೋಡಿರಿ, ಈ ಥರ ಗೋಲ್ಡನ್ ಕಲರ್ ಆದಮೇಲೆ ತಗೊಂಡು ಬಿಡ್ರಿ, ಚೆನ್ನಾಗಿರ್ತೈತಿ. ಆ್ಯಕ್ಚುಲಿ ನಾನು ಕಟ್ ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ತಿಂದಮೇಲೆ ಏನು ಗೊತ್ತಾ, ಈ ಥರ ಬಿಸಿ ಬಿಸಿದು ಮಾಡಿದಾಗ ಉಪ್ಪು ಖಾರ ನೋಡೋಕ್ಕೆ ಅಥವಾ ಘಮ ಸ್ಮೆಲ್ಲಿಗೆ ತಿಂದುಬಿಡ್ತೇವೆ. ನಾನು ಮರ್ತೇ ಹೋಯಿತು ವಿಡಿಯೋ ಮಾಡೋದು. ಆ್ಯಕ್ಚುಲಿ ನನಗೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅನ್ನಿಸ್ತಾ ಇದೆ, ಅಯ್ಯೋ ನಾನು ತೋರಿಸ್ಲಿಲ್ಲ ಓಪನ್ ಮಾಡಿ ಅಂತಂದೇಳಿ. ತುಂಬ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ಒಂದ್ಸಲ ನಿಜವಾಗ್ಲೂ ಟ್ರೈ ಮಾಡಿರಿ, ಎಷ್ಟು ಚೆನ್ನಾಗಿ ಬಂದಿದ್ದೋ ನೋಡಿರಿ. ಸರಿ, ಇದು ಮುಗೀತು. ಇದು ತೆಗೆದು ನಾನು ಇನ್ನೂ ಒಂದು ಸಲ ಆಗುತ್ತೆ. ಸೊ ಎಣ್ಣೆನೂ ಕಾದಿತ್ತು, ಮಿರ್ಚಿ ಬಿಡ್ಕೊಂಬಿಟ್ಟು ಆಮೇಲೆ ಮತ್ತೊಂದು ಸಲ ಬಿಡ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ನೋಡಿರಿ, ಮೆಣಸಿನ್ಕಾಯಿನ ಈ ಥರ ಮುಂದಿಂದು ತುಂಬನ್ನು ನಾನು ಸ್ವಲ್ಪ ತುದಿನ ಏನಂತಂದ್ರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಕುಡಿದ್ಬಿಟ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಈ ಥರ 4 ಬಳ್ಳಲ್ಲಿ ತೊಗೊಂಡ್ಬಿಟ್ಟು ಈ ಥರ ಬಿಟ್ಟರೆ ಮೇಲುಗಡೆ ಮೆಣಸಿನ್ಕಾಯಿ ಕಾಣಬೇಕು. ಇದು ಅಂದರೆ ಚೆನ್ನಾಗಿ ಬರ್ತೈತಿ. ಎಣ್ಣೆ ಜಾಸ್ತಿ ಇರಬೇಕು, ಹಿಟ್ಟು ಜಾಸ್ತಿ ಇರಬೇಕು, ಅಂದರೆ ಬಿಡ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿರಿ, ಮೇಲುಗಡೆ ಎಲ್ಲ ಮೆಣಸಿನ್ಕಾಯಿ ಕಾಣ್ತಾ ಇದೆಯಲ್ಲ, ಈ ಥರ ಆಗಬೇಕು. ತುಂಬ ಚೆನ್ನಾಗಿ ಹೋಟೆಲಲ್ಲಿ ತಿಂದಂಗೆ ಆಗುತ್ತೆ ಮಿರ್ಚಿನ. ಯಾವಾಗಲೂ 4 ಬಳ್ಳಲ್ಲಿ ತಗೊಂಡ್ಬಿಟ್ಟೆ ಬಿಡಬೇಕು. ನಾನು ಇಲ್ಲಿ ಏನು ಮಿರ್ಚಿ ಬಜ್ಜಿ ಮಾಡಿದ್ನಲ್ಲ, ಈ ಥರ ಪಡವಲಕಾಯಿ ಬಜ್ಜಿ ಮಾಡ್ತಿದ್ದೀನಲ್ಲ, ಹಾಗೆ ತುಪ್ಪಿನಕಾಯಿ ಬಜ್ಜಿ ಮಾಡ್ತೀನಿ, ಆಲೂ ಬಜ್ಜಿ ಮಾಡ್ತೀನಿ, ಮತ್ತು ಬದನೆಕಾಯಿ ಬೋಂಡ ಮಾಡ್ತೀನಿ ಸುಮಾರು. ಮತ್ತು ಬಜ್ಜಿ ಒಳಗಾದರೆ ಈರುಳ್ಳಿ ಬಜ್ಜಿ, ಪಾಲಕ್ ಬಜ್ಜಿ, ಈ ಥರ ಇವೆಲ್ಲ ಸುಮಾರು ಬಜ್ಜಿ ಮತ್ತು ಸುಮಾರು ಬೋಂಡಗಳನ್ನು ಮಾಡ್ತೀನಿ. ನೀವು ಯಾವ್ಯಾವ ಬೋಂಡ ಮತ್ತು ಯಾವ್ಯಾವ ಬಜ್ಜಿಗಳನ್ನ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಆ್ಯಕ್ಚುಲಿ ಮಿರ್ಚಿ ಅಂದರೆ ಈ ಕಲರ್ ಇರಬೇಕು ಕರೆಕ್ಟಾಗಿ. ನಮ್ಮ ಮನೇಲಿ ಒಂದು ಸ್ವಲ್ಪ ತೀರಾ ಬ್ರೌನ್ ಕಲರ್ ತಿಂತಾರೆ. ನಾನು ಅಷ್ಟು ಹೇಳಿದ್ನಲ್ಲ, ಆ ಕಲರ್ ನನಗೆ ಇಷ್ಟ ಆಗುತ್ತೆ. ಹಾಗೆ ಸೆಕೆಂಡ್ ಟೈಮು ಮತ್ತೆ ನಾನು ಬಿಡ್ಕೊಂಡೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.